ಸರ್, ನನಗೆ ಒಂದು ಜಿ ಎಸ್ ಟಿ ನೋಟಿಸ್ ಬಂದೈತಿ. ನಾ ಇದು ನೋಟಿಸ್ ಅಗೇನ್ಸ್ಟ್ ಫೈಟ್ ಮಾಡಬೇಕೋ ಬೇಡ, ಇದಕ್ಕೆ ಅಪಾರ್ಟ್ ಫ್ರಮ್ ಮೆರಿಟ್ಸ್ ಆಫ್ ದ ಕೇಸ್ ಡಿಸೈಡ್ ಮಾಡ್ಬೇಕಂದ್ರೆ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಕಮರ್ಷಿಯಲ್ ಟರ್ಮ್ಸ್ ಒಳಗೆ. ಫಸ್ಟು ಕಾಸ್ಟ್ ವರ್ಸಸ್ ಬೆನಿಫಿಟ್ ಅನಾಲಿಸಿಸು. ಸೆಕೆಂಡು, ನೀವು ಯಾವಾಗ ಕಾಸ್ಟ್ ಕನ್ಸಿಡರ್ ಮಾಡ್ತೀರಿ ನೋಡ್ರಿ, ಇದೇನು ಫ್ಯಾಕ್ಟರ್ ಹೇಳತ್ತೇನೆ ಅದು ಭಾಳ ಜನ ಕನ್ಸಿಡರ ಮಾಡೋಂಗಿಲ್ಲ ರೀ. ಏನು ಎಕ್ಸಾಕ್ಟ್ಲಿ ರೀ, ಜಿ ಎಸ್ ಟಿ ಒಳಗೆ ಐತಲ್ಲ ರೀ, ಇಂಟ್ರೆಸ್ಟ್ ಏನು ಪ್ರಿನ್ಸಿಪಲ್ ನಿಮ್ದು ಏನು ಟ್ಯಾಕ್ಸ್ ಅಮೌಂಟ್ ಐತಿ ಅದ್ರ ಮೇಲೆ ಲೆವಿ ಆಕೈತಿ ರೀ. ಅದು ಇಂಟ್ರೆಸ್ಟ್ ಎಲ್ಲಿ ಮಟ್ಟ ನೀವು ಮೇನ್ ಅಮೌಂಟ್ ಕಟ್ಟೋಂಗಿಲ್ಲ ಅಲ್ಲಿ ಮಟ್ಟ ಹಾಕ್ಕೊಂತ ಹೋಗ್ತೈತಿ. ಸಪೋಸ್ ನೀವು ಲಿಟಿಗೇಟ್ ಮಾಡ್ಬೇಕಂತ ಹೇಳ್ತೀರಿ ಅಥವಾ ಫೈಟ್ ಮಾಡ್ಬೇಕಂತ ಹೇಳ್ತೀರಿ, ಫಸ್ಟ್ ಲೆವೆಲ್ ಒಳಗೆ ರಿಲೀಫ್ ಸಿಗೋಂಗಿಲ್ಲ, ಸೆಕೆಂಡ್ ಲೆವೆಲ್ ಒಳಗೆ ರಿಲೀಫ್ ಸಿಗೋಂಗಿಲ್ಲ, ಥರ್ಡ್ ಲೆವೆಲ್ ಒಳಗೆ ನಿಮ್ಗೆ ಈಗ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಆಗತೈತಿ. ಆ ಹಿಯರಿಂಗ್ ಬರೋ ಮಟ್ಟ ಇನ್ನೊಂದು 5-6 ವರ್ಷ ಹೋಗ್ತೈತಿ. 18% ರೇಟ್ ಆಫ್ ಇಂಟ್ರೆಸ್ಟ್, 100 ರೂಪೀಸ್ ಟ್ಯಾಕ್ಸ್ ಅಮೌಂಟ್ ಇದ್ರೆ 5 ಇಯರ್ಸಿಗೆ ಅದು ಇಂಟ್ರೆಸ್ಟ್ ಪ್ರಿನ್ಸಿಪಲ್ಗಿಂತ ಹೆಚ್ಚಿಗೆ ಆಕೈತೆ. ಅದಕ್ಕೆ ನೀವು ಲಿಟಿಗೇಟ್ ಮಾಡ್ಬೇಕಂತ ನೋಡ್ತೀರಿ ನೋಡ್ರಿ, ಅವಾಗ ಇದು ಇಂಟ್ರೆಸ್ಟ್ ಕಾಂಪೋನೆಂಟು ಡೆಫಿನೆಟ್ಲಿ ಕನ್ಸಿಡರ್ ಮಾಡಿರಿ. ಆಮೇಲೆ ಡಿಸೈಡ್ ಮಾಡಿರಿ ನಾನು ಲಿಟಿಗೇಷನ್ ಮಾಡಬೇಕು ಅಥವಾ ಬೇಡ ಅಂತ. ಯಾರ್ಯಾರು ಜಿ ಎಸ್ ಟಿ ನೋಟಿಸಸ್ಸಿಗೆ ರಿಪ್ಲೈ ಮಾಡತ್ತೀರಿ ಅಥವಾ ನಿಮ್ಗೆ ನೋಟಿಸ್ ಬಂದೈತಿ, ಮುದ್ದಾಮ್ ಈ ವಿಡಿಯೋ ನೋಡಬೇಕು ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಬೇಕು. ನಾನು ಸಿ ಎ ರಾಹುಲ್ ಆರ್ ಗಾಂಧಿ ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ನಿಮಗಂತ ತೊಗೊಂಡು ಬರ್ತೇನೆ.